ಕಲಿಕಲ್ಮಷಂ ಅತ್ಯುಗ್ರಂ ನರಕಾರ್ತಿ ಪ್ರದಂ ನೃಣಾಂ ಪ್ರಯಾತಿ ವಿಲಯಂ ಸದ್ಯ ಸಕೃತ್ ಸಂಕೀರ್ತಿತೆ ಅಚ್ಯುತೆ. ಇದು ಇನ್ನೊಂದು ಪ್ರಮಾಣ. ಇದರಲ್ಲಿ ಏನು ಹೇಳ್ತಾರೆ ಅಂದ್ರೆ ಕಲಿಕಲ್ಮಷಂ ಅತ್ಯುಗ್ರಂ, ಕಲಿಯುಗದಲ್ಲಿ ಬರತಕ್ಕಂಥ ಕಲ್ಮಷ, ಕಲ್ಮಷ ಅಂದ್ರೆ ಮನೋದೋಷ, ಮನಸ್ಸಿನಲ್ಲಿ ಬರತಕ್ಕಂಥ ಅಜ್ಞಾನ ಅಥವಾ ವಿಪರೀತ ಜ್ಞಾನಗಳು, ಸಂಶಯಗಳು, ನಾನಾ ವಿಧವಾದ ಮನೋದೋಷ ಅಂದ್ರೆ ಮುಖ್ಯವಾಗಿ ಮೂರೇ. ಒಂದು ಸತ್ಯದ ಬಗ್ಗೆ ತಿಳಿವು ಇಲ್ಲದೆ ಇರುವುದು, ಇನ್ನೊಂದು ಅಸತ್ಯವನ್ನು ಸತ್ಯ ಅಂತ ತಿಳಿಯೋದು, ಮತ್ತೊಂದು ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳಿಯದೆ ಗೊಂದಲಕ್ಕೊಳಗಾವುದು. ನಿಜವಾದ ಮನಸ್ಸಿನ ದೋಷಗಳು ಇದು ಮೂರು. ಕಲಿಯುಗದಲ್ಲಿ ಮತ್ತು ದ್ವಾಪರ ಯುಗದ ಧರ್ಮ. ದ್ವಾಪರದಲ್ಲಿ ಸಂಶಯ, ಕಲಿಯುಗದಲ್ಲಿ ವಿಪರೀತ ಜ್ಞಾನ ಅಂತ. ಸಂಶಯ ಅನ್ನೋದು ವಿಪರೀತ ಜ್ಞಾನಕ್ಕೆ ಇಳಿದು ಹೋಗುತ್ತೆ. ಸಂಶಯದ ಪರಿಹಾರಕ್ಕೋಸ್ಕರ ಪ್ರಯತ್ನ ಮಾಡ್ತಾನೆ. ಮೊದಲು ಸಂಶಯ ಇರುತ್ತೆ, ಇದೋ ಅದೋ ಅಂತ. ಅದರಲ್ಲಿ ಯಾವುದೋ ಒಂದು ತೀರ್ಮಾನ ಆಗಬೇಕು ಅನ್ನೋದು ಪ್ರವೃತ್ತಿ ಮಾಡ್ತಾನೆ. ಪ್ರವೃತ್ತಿ ಮಾಡಿದಾಗ ಒಂದು ಅಪಾಯ ಅಂದ್ರೆ ಯಾವುದನ್ನು ಸರಿ ಅಂತ ತೀರ್ಮಾನ ಮಾಡಬಹುದು, ಸರಿಯನ್ನೂ ಸರಿ ಅಂತ ತೀರ್ಮಾನ ಮಾಡಬಹುದು, ತಪ್ಪನ್ನೂ ಸರಿ ಅಂತ ತೀರ್ಮಾನ ಮಾಡಬಹುದು. ತೀರ್ಮಾನ ಎರಡು ರೀತಿಯಿಂದ ಇರಬಹುದು. ಕಲಿಯುಗದ ಅಪಾಯ ಏನು ಅಂತಂದ್ರೆ ತೀರ್ಮಾನ ಮಾಡುವ ಪ್ರಯತ್ನ ಮಾಡ್ತಾನೆ, ಸರಿಯಾದದ್ದನ್ನೇ ಸರಿ ಅಂತ ತೀರ್ಮಾನ ಮಾಡೋದು, ತಪ್ಪಾದದ್ದನ್ನೇ ಸರಿ ಅಂತ ತೀರ್ಮಾನ ಮಾಡ್ತಾನೆ. ಇದೇ ವಿಪರೀತವಾದ ಕನ್ಕ್ಲೂಷನ್. ಒಂದು ಸಂಶಯ, ಒಂದು ಜ್ಞಾನವೇ ಇಲ್ಲದೆ ಇರುವುದು, ಒಂದು ಜ್ಞಾನದಲ್ಲಿ ನಿಶ್ಚಯ ಇಲ್ಲದೆ ಇರುವುದು, ತಪ್ಪು ನಿಶ್ಚಯ ಇರುವುದು. ಈ ಮೂರು ದೋಷಗಳು ಅದೇ ಕಲಿಯ ಕಲ್ಮಷಗಳು ಅಂತಂದ್ರೆ ಮುಖ್ಯವಾಗಿ ದೇಹಕ್ಕೆ ಸಂಬಂಧಪಟ್ಟ ಕಲ್ಮಷ ಅಲ್ಲ, ಮನಸ್ಸಿಗೆ ಸಂಬಂಧಪಟ್ಟ ಕಲ್ಮಷವನ್ನು ಹೇಳ್ತಾ ಇರ್ತಾರೆ ಅವರು. ಮನಸ್ಸಿಗೆ ಸಂಬಂಧಪಟ್ಟ ಕಲ್ಮಷ ಮೇನ್ಲಿ ಇದೇ ಮೂರು, ಅಥವಾ ಇನ್ನು ಮೂರು ರೀತಿಯಿಂದ ಹೇಳ್ತಾರೆ, ಅವಿದ್ಯಾ, ಕಾಮ, ಕರ್ಮ ಅಂತ. ಅಜ್ಞಾನ ಒಂದು ಕೊಳೆ, ಬಯಕೆಗಳು, ನಾನಾ ವಿಧವಾದ ಕಾಮನೆಗಳು ಒಂದು ಕೊಳೆ, ಅದಕ್ಕೋಸ್ಕರ ಮಾಡತಕ್ಕ ನಾನಾ ಬಗೆಯ ಇನ್ವಾಲ್ವ್ಮೆಂಟ್, ಕರ್ಮ, ಆಕ್ಷನ್ಸ್. ಅಜ್ಞಾನದಿಂದ ನಾನಾ ಸಾವಿರ ಬಯಕೆಗಳು ಈಡೇರಿಸುವುದಕ್ಕೋಸ್ಕರ ಸಾವಿರ ಬಗೆಯ ಕ್ರಿಯೆಗಳಲ್ಲಿ ತೊಡಗುವಿಕೆಗಳು, ಈ ಮೂರು ಕೊಳೆಗಳು. ಹೀಗೆ ಕಲಿಕಲ್ಮಷಂ, ಕಲಿಯುಗದಲ್ಲಿ ಈ ಕೊಳೆ ಎನ್ನುವುದು ಬಹಳ ಉಗ್ರವಾಗಿದೆ. ಅಂದ್ರೆ ತೊಳೆದು ಪರಿಹಾರ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ಉಗ್ರವಾಗಿ ಅದು ನಮ್ಮಲ್ಲಿ ಅಂಟಿಕೊಳ್ಳುತ್ತೆ. ಅದು ಎಷ್ಟು ಕೊಳೆ ಅಂತಂದ್ರೆ ಅದು ನರಕಾರ್ತಿ ಪ್ರದಂ ನೃಣಾಂ, ಬರೀ ಇಲ್ಲಿ ಮಾತ್ರ ತೊಂದರೆ ಕೊಡುವಂತಹದ್ದಲ್ಲ, ಅದು ಇಲ್ಲಿ ಅಂಟಿಕೊಂಡದ್ದು ಮುಂದೆ ಕೂಡ ನರಕ ಆರ್ತಿ ಪ್ರದಂ, ನರಕದ ದುಃಖವನ್ನ ಕೊಟ್ಟರೂ ಕೂಡ ಅದು ಪರಿಹಾರ ಆಗದೆ ಉಳಿದು ಬಿಡುವಷ್ಟು ಭೀಕರವಾದ, ಭೂಮಿಯಲ್ಲಿ ಕಷ್ಟವನ್ನು ಕೊಡುವಂಥದ್ದು ಅಷ್ಟೇ ಅಲ್ಲ, ನರಕದಲ್ಲಿ ಮತ್ತೆ ಕಷ್ಟವನ್ನು ಕೊಡುವಷ್ಟು ಕಷ್ಮಲಗಳನ್ನ ಮನುಷ್ಯ ಕಲಿಯುಗದಲ್ಲಿ ಮೈಯಲ್ಲಿ ತುಂಬಿಸಿಕೊಳ್ತಾನೆ, ಮನಸ್ಸಿನಲ್ಲಿ. ಅದು ಹೋಗ್ಬೇಕಾದ್ರೆ ಏನು ಮಾಡಬೇಕೀಗ? ಆ ಕಷ್ಮಲ ಪ್ರಯಾತಿ, ಅದು ಅತ್ಯುಗ್ರ ಅಂದ್ರು ಸಾಮಾನ್ಯ ಮಟ್ಟಿಗೆ ಯಾವುದಕ್ಕೂ ಬಗ್ಗುವುದಿಲ್ಲ, ನರಕಕ್ಕೆ ಹೋಗಿ ಅನುಭವಿಸಿದ್ರೂ ಪರಿಹಾರವಾಗುವುದಿಲ್ಲ, ಅಷ್ಟು ಭೀಕರವಾದಂತಹ ಕೊಳೆಗಳು ತುಂಬಿರುತ್ತೆ. ಅದನ್ನು ಪರಿಹಾರಕ್ಕೆ ಪ್ರಯಾತಿ ವಿಲಯಂ ಸದ್ಯ, ತಕ್ಷಣ ಅದು ನಾಶವಾಗಬೇಕಾಗಿದ್ರೆ ಒಂದೇ ವಿಧಾನ, ಸಕೃತ್ ಸಂಕೀರ್ತಿತೆ ಅಚ್ಯುತೆ. ಅಚ್ಯುತನನ್ನ ಒಮ್ಮೆ ನಾಮ, ಭಗವಂತನ ನಾಮವನ್ನ ಒಮ್ಮೆ ಉಚ್ಚಾರ ಮಾಡಿ ಭಗವಂತನನ್ನ ಭಕ್ತಿಯಿಂದ ಕರೆದರೆ ಸಾಕು, ಆ ಎಲ್ಲ ಪಾಪಗಳು ಕೂಡ ಕಲಿಯ ಕಲ್ಮಷಗಳು ಮನಸ್ಸಲ್ಲಿ ಅಂಟುಕೊಂಡಿರುವವು ಪರಿಹಾರ ಹೋಗ್ತವೆ. ಅನಾಯಾಸೇನ ಚಾಯಾಂತಿ ಮುಕ್ತಿಂ ಕೇಶವಮಾಶ್ರಿತಾ. ಆಮೇಲೆ ಅದರಿಂದ ಮುಂದೆ ಏನಾಗ್ತದೆ ಹೇಳ್ತಾರೆ, ಅನಾಯಾಸೇನ ಚಾಯಾಂತಿ, ಮನಸ್ಸಿನಲ್ಲಿ ಇರತಕ್ಕಂಥ ಕೊಳೆ ಹೋಯಿತು ಅಂತಂದ್ರೆ ಭಗವಂತ ಮನಸ್ಸಲ್ಲಿ ಬಂದು ಕೂತು ಬಿಡ್ತಾನೆ. ಭಗವಂತ ಮನಸ್ಸಲ್ಲಿ ಕೂತು ಬಿಟ್ಟ ಅಂತಂದ್ರೆ ಭಗವಂತನ ಭಕ್ತಿ ಜಾಗೃತವಾಗ್ತದೆ, ಭಕ್ತಿಯಿಂದ ಭಗವಂತನ ಅಪರೋಕ್ಷ ಜ್ಞಾನದಿಂದ ಮೋಕ್ಷ. ಹಾಗಾದ್ರೆ ಮೋಕ್ಷಕ್ಕೆ ಹೋಗುವುದಕ್ಕೆ ಕಲಿಯುಗದಲ್ಲಿ ಬಹಳ ಸುಲಭ ಅಂತ ಅನ್ನುವಂತಹ ಒಂದು ಮಾತು, ಅನಾಯಾಸೇನ ಜಾಯಂತಿ ಅಂತ. ಹೆಚ್ಚು ಕಷ್ಟ ಇಲ್ಲದೆ ಅನಾಯಾಸವಾಗಿ ಕೇಶವನನ್ನ ಶರಣಾದವರು ಮುಕ್ತಿಯನ್ನ ಪಡೆಯುತ್ತಾರೆ. ಹಾಗಾದ್ರೆ ಬಹಳ ಸುಲಭ ಆಯ್ತಲ್ಲ ಕಲಿಯುಗದಲ್ಲಿ. ಎಲ್ಲರೂ ಮೋಕ್ಷಕ್ಕೆ ಹೋಗ್ಬೋದಲ್ಲ, ಯಾಕೆ ಹೋಗುವುದಿಲ್ಲ ಅಂದ್ರೆ ಅದಕ್ಕೆ ಮತ್ತೊಂದು ತೊಂದರೆ ಉಂಟು. ತದ್ವಿಘಾತಾಯ ಜಾಯಂತೆ ಶಕ್ರಾದ್ಯಾಹ ಪರಿಪಂಥಿನಃ ಅಂತ. ಅಷ್ಟು ಅನಾಯಾಸವಾಗಿ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ದೇವತೆಗಳು. ಅವನಿಗೆ ಕೇಶವ ಸ್ಮರಣೆ ಮಾಡಿದ್ದರಿಂದ ಮನಃಶುದ್ಧಿ ಆಗತ್ತೆ, ಅದರಿಂದ ಭಗವಂತನಲ್ಲಿ ಭಕ್ತಿ ಬೆಳೆಯುತ್ತೆ, ಜ್ಞಾನ ಬೆಳೆಯುತ್ತೆ, ಅಪರೋಕ್ಷ ಜ್ಞಾನ ಬರುತ್ತೆ. ಇದು ಹೇಳೋದಕ್ಕೆಲ್ಲ ಬಹಳ ಸುಲಭ, ಇಷ್ಟಾದ್ರೂ ಹೀಗಾಗುತ್ತೆ ಹೀಗಾಗುತ್ತೆ ಮೋಕ್ಷ ಆಗಿಬಿಡುತ್ತೆ ಅಂತ. ಅದು ಆಗೋದಿಲ್ಲ ಅಷ್ಟು ಬೇಗ. ಯಾಕೆಂದ್ರೆ ಅವನು ನಿಜವಾಗಿರತಕ್ಕಂಥ ಸಾಧನೆಯಲ್ಲಿ ತೊಡಗಿಕೊಳ್ಳದೇ ಇದ್ರೆ ಅಷ್ಟು ಸುಲಭವಾಗಿ ಮೋಕ್ಷಕ್ಕೆ ಹೋಗುವಾಗ ಮೊದಲನೇದಾಗಿ ಭಗವಂತನ ನಾಮ ಅವನ ನಾಲಿಗೆಯಲ್ಲಿ ಬರದಂತೆ ದೇವತೆಗಳೇ ತಡೀತಾರಂತೆ, ಟೆಸ್ಟ್ ಮಾಡ್ತಾರೆ ಅವನ್ನ. ಆಮೇಲೆ ನಾಮಸ್ಮರಣೆ ಬಂದರೂ ಭಕ್ತಿ ಇಲ್ಲದಂತೆ ಮಾಡ್ತಾರೆ. ಹಾಗೆ ಇಂಥ ಸಾಧನೆಯಲ್ಲಿ ಪಕ್ವತೆ ಬಂದು ತಕ್ಷಣ ಮೋಕ್ಷ ಸಿಗುವಂತಹ ಸಾಧ್ಯತೆಯನ್ನ ಅಷ್ಟು ಬೇಗ ಸಿಗದಂತೆ ನೋಡಿಕೊಳ್ತಾ ಇರುತ್ತೆ. ತದ್ವಿಘಾತಾಯ ಅಂದ್ರೆ ಅವನ ಸಾಧನೆಗೆ ವಿಘಾತ, ಅಡ್ಡಿ ಮಾಡುವುದಕ್ಕೋಸ್ಕರ ಶಕ್ರಾದ್ಯಾಹ ಪರಿಪಂಥಿನ, ಇಂದ್ರಾದಿ ದೇವತೆಗಳು ವಿರೋಧಿಗಳಾಗಿ ನಿಲ್ತಾರೆ ಅಂತ. ಅಂದ್ರೆ ಈಗ ಹಾಗಾದ್ರೆ ದೇವತೆಗಳಿಗೆ ಹೊಟ್ಟೆಗಿಚ್ಚು ನಮ್ಮ ಮೇಲೆ, ಅವ್ರು ಯಾಕೆ ವಿರೋಧ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ಈ ಶ್ಲೋಕ ನೋಡಿದರೆ ದೇವತೆಗಳು ಮನುಷ್ಯನ ಸಾಧನೆಗೆ ವಿರೋಧ ಮಾಡ್ತಾರೆ, ಮನುಷ್ಯ ಎತ್ತರಕ್ಕೆ ಇರುವುದು ಅವರಿಗೆ ಸಹನೆ ಇಲ್ಲ,
ದರ್ ಇಂಟಾಲರೆಂಟ್ ಅಂತ ಅನ್ನುವಂಥ ಅರ್ಥ ಬರ್ತದೆ. ಹಾಗೆ ಅರ್ಥ ಅಲ್ಲ ಅದು. ಇದೇನು ಅಂದ್ರೆ ಇದರಿಂದ ನಮಗೆ ಅರ್ಥ ಆಗ್ಬೇಕಾದ್ರೆ ಇವತ್ತಿನ ಶಿಕ್ಷಣ ಪದ್ಧತಿಯೇ ನಮಗೆ ಸ್ವಲ್ಪ ಅರ್ಥ ಆಗಬೇಕು. ಇವತ್ತು ಓದದೇ ಇದ್ರು ಗ್ರೇಸ್ ಮಾರ್ಕ್ ಹಾಕಿ ಅವನ ಮೇಲೆ ಕಳಿಸ್ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಮಾಡುವುದಿಲ್ಲ ದೇವತೆಗಳು ಅಂತ. ಅವನು ನಿಜವಾಗಿ ಯೋಗ್ಯತೆಯಿಂದ ಪಕ್ವತೆ ಬಂದುವೇ ಮೇಲಕ್ಕೆ ಹೋಗಬೇಕು ಹೊರತು ಅವನು ಗ್ರೇಸ್ ಮಾರ್ಕ್ ಹಾಕಿ ಮೇಲಕ್ಕೆ ಹೋಗೋದಕ್ಕೆ ಬಿಡುವುದೇ ಇಲ್ಲ ದೇವತೆಗಳು. ಅರ್ಥಾತ್ ಅವನು ಅದಕ್ಕೆ ಬೇಕಾಗಿರತಕ್ಕ ಸಾಧನೆ, ಅದಕ್ಕೆ ಬೇಕಾದ ಅರ್ಹತೆ ಅದನ್ನು ಪಡೆದೇ ಮೇಲೆ ಹೋಗಬೇಕು. ಅಡ್ಡದಾರಿ ಕ್ರಾಸ್ ರೋಡ್ನಿಂದ ಸುಲಭದ ಮಾರ್ಗದಲ್ಲಿ ಮೋಕ್ಷಕ್ಕೆ ಹೋಗಲಿಕ್ಕೆ ಯಾವತ್ತೂ ದೇವತೆಗಳು ಬಿಡುವುದಿಲ್ಲ. ಅವನ ಯೋಗ್ಯತೆಯಿಂದ ಅವನ ಸಾಧನೆಯಿಂದಲೇ ಎತ್ತರಕ್ಕೆ ಇರಬೇಕು ಹೊರತು ಸುಲಭ ದಾರಿಯಿಂದ ಮೋಕ್ಷಕ್ಕೆ ಹೋಗುವುದು ಸರಿಯಲ್ಲ. ಅದಕ್ಕೋಸ್ಕರ ಅವರು ಬೇಕು ಅಂತ ಅವನ ಪರೀಕ್ಷೆ ಮಾಡೋದಕ್ಕೋಸ್ಕರ ಅಡ್ಡಿ ಹೊಡ್ತಾರೆ. ದ್ವೇಷದಿಂದ ಅಲ್ಲ, ಅವನ ಪರೀಕ್ಷೆ ಮಾಡಿ ಅವನಲ್ಲಿ ಆ ಸಾಧನೆಯನ್ನ ಅವನಲ್ಲಿ ಹೆಚ್ಚು ಬೆಳೆಯುವಂತೆ ಮಾಡಿ ಆ ದಾರ್ಢ್ಯ ಬೆಳೆಯಿಸಿ ದಾರ್ಢ್ಯದ ಮೂಲಕ ಅವನು ಮೋಕ್ಷಕ್ಕೆ ಹೋಗುವಂತೆ ಮಾಡ್ತಾರೆ. ತದ್ವಿಘಾತಾಯ ಜಾಯಂತೆ ಶಕಾದ್ಯಾಹ ಪರಿಪಂಥಿನಃ.